ಇನ್ನು ಬೇಟೆಗಾರರ ಶೂಟೌಟ್ ಪ್ರಕರಣ ಸಂಬಂಧ ಅಶೋಕ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅರಣ್ಯಾಧಿಕಾರಿಗಳು ನಿಯಮ ಪಾಲನೆಯನ್ನ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ ಅಂತ ಅಶೋಕ್ ಅವರು ಹೇಳಿರುವಂತದ್ದು. ಹಾಗೆ ಮೊದಲು ಸ್ಥಳ ಮಹಜರು ಮಾಡಬೇಕಿತ್ತು ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಇನ್ನು ಎನ್ಕೌಂಟರ್ ಸಂದರ್ಭದಲ್ಲಿ ಎದೆಗೆ ಶೂಟ್ ಮಾಡಿದ್ದು ತಪ್ಪು ಅಂತ ಕೂಡ ಅಶೋಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ಕೂಡ ಇದೀಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಅರಣ್ಯಾಧಿಕಾರಿಗಳು ನಿಯಮ ಪಾಲನೆ ಏನಿದೆ ಅದನ್ನ ಮಾಡಬೇಕಾಗಿತ್ತು, ಅದು ಬಿಟ್ಟು ಅವರ ಎದೆಗೆ ತಲೆಗೆ ಶೂಟ್ ಮಾಡಿರೋದು ತಪ್ಪು, ಅವರಿಗೆ ಪರ್ಮಿಷನ್ ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಇದೀಗ ಕಿಡಿಕಾರಿರುವಂತದ್ದು ಅಶೋಕ್ ಅವರು. ಅಷ್ಟೇ ಅಲ್ಲದೆ ನಿನ್ನೆ ನಡೆದಂತಹ ಈ ಶೂಟೌಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಶೂಟೌಟ್ ಏನೋ ಮಾಡಿದ್ರು, ಆದ್ರೆ ಅವರ ಕಾಲಿಗೆ ಶೂಟೌಟ್ ಮಾಡಿ ಅವರನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದಾಗಿತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಅದೇ ರೀತಿಯಾಗಿ ಮಾತನಾಡಿದ್ದಾರೆ. ಅವರಿಗೆ ಈ ರೀತಿಯಾಗಿ ಅರಣ್ಯ ಅಧಿಕಾರಿಗಳು ಮಾಡಿದ್ದು ತಪ್ಪು ಅಂತ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಘಟನೆ ಅರಣ್ಯ ಇಲಾಖೆಯಲ್ಲಿ ನನಗನ್ಸುತ್ತೆ ಕಳೆದ 10 ವರ್ಷದಲ್ಲಿ ಮೊದಲನೇ ಬಾರಿ ಈ ತರದ ಘಟನೆ ಆಗಿರುವಂತದ್ದು. ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಪೊಲೀಸ್ ಆಗಿರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿ ಆಗ್ಬೋದು, ಮೊದಲು ಎಚ್ಚರಿಕೆಯನ್ನು ಕೊಡಬೇಕು, ಬಂಧಿಸಬೇಕು. ಅಥವಾ ಫೈರಿಂಗ್ ಮಾಡೋದಾದ್ರೂ ಕೂಡ ಕಾಲಿನ ಭಾಗಕ್ಕೆ ಫೈರ್ ಮಾಡಬೇಕು. ಇದು ಸಾಮಾನ್ಯವಾದಂಥ ರೂಢಿ. ಈಗ ನೇರವಾಗಿ ಎದೆಗೆ ಗುಂಡು ಬಿದ್ದಿದೆ ಅಂತೇಳಿ ಅವರ ಕುಟುಂಬಸ್ಥರು ಆಪಾದನೆಯನ್ನ ಮಾಡ್ತಾ ಇದ್ದಾರೆ, ನಾಗರಿಕರು ಆಪಾದನೆ ಮಾಡ್ತಾ ಇದ್ದಾರೆ. ಮತ್ತೆ ಆ ಬಾಡಿನೆಲ್ಲನೂ ಕೂಡ ನಾನು ಪೊಲೀಸ್ SP ಹತ್ರನೂ ಮಾತಾಡಿದೆ. ಯಾರೇ ಸತ್ತಾಗ ಪೊಲೀಸರು ಹೋಗಿ ಅಲ್ಲಿ ಅದನ್ನ ಮಹಜರ್ ಮಾಡಬೇಕು, ಸ್ಪಾಟ್ ಅಲ್ಲೇ. ಅದು ಕರ್ತವ್ಯ. ಅದು ಇಲ್ಲಿ ಆ ಪೊಲೀಸರು ಮಹಜರ್ ಮಾಡಕ್ ಮುಂಚೆನೆ ಆ ಎಲ್ಲ ಬಾಡಿಗಳನ್ನ, ಆ ಹೆಣಗಳನ್ನ ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಒಂದು ಈ ಘಟನೆ